ಡೆಲಿವರಿ ಬುಕ್ಕಿಂಗು ಅದೇನಿತ್ತು ಮೊದಲು 25 ದಿನ ಇತ್ತಲ್ಲ, ಆ 25 ದಿನನ ಈಗ ಚೇಂಜ್ ಮಾಡಿದ್ದಾರೆ. ಸಿಂಗಲ್ ಬಾಟಲ್ ಕನೆಕ್ಷನ್ ಇಟ್ಕೊಂಡಿರೋವಂಥವ್ರು ಅವರು 25 ದಿನ ಆದಮೇಲೆ ಬುಕ್ಕಿಂಗ್ ಮಾಡ್ಬೋದು. 2 ಸಿಲಿಂಡರ್ ಇಟ್ಕೊಂಡಿರೋವಂಥವ್ರು 35 ದಿನ, ಅಂದರೆ ಮೊದಲು ಅವ್ರಿಗೂ 25 ದಿನ ಆಯಿತು, ಈಗ 35 ದಿನಕ್ಕೆ ಚೇಂಜ್ ಆಗಿದೆ. ಅಂದರೆ ಬುಕ್ಕಿಂಗ್ ಮಾಡಿದ್ದ ದಿನದಿಂದ 8 ದಿನ ಅಥವಾ 10 ದಿನ ಆದಮೇಲೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ. ನಮಗೂ ಕಷ್ಟ ಆಗ್ತಿದೆ ಸರಿ, ಯಾಕಂದರೆ ಬುಕ್ಕಿಂಗ್ ಜಾಸ್ತಿ ಆಗಿರೋದ್ರಿಂದ ನಮಗೂ ತುಂಬ ಕಷ್ಟ ಆಗ್ತಿದೆ. ಲೋಡ್ಸ್ ಬರೋದು ತುಂಬ ಕಮ್ಮಿ ಆಗಿದೆ. ನಮಗೆ ಈಗಲೂ ಕೂಡ ಅದೇ ಥರದ ಸಪ್ಲೈ ಆಗ್ತಾ ಇದೆ, ಬಟ್ ಬುಕ್ಕಿಂಗ್ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ನೋಡಿ, ಆ ಥರ ಬ್ಲ್ಯಾಕ್ ಮಾರ್ಕೆಟ್ ಹೋಗ್ತಿದ್ರೆ ಇವರು ಮೊದಲೇ OTP ಕೊಟ್ಟಿರ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಗ್ರಾಹಕರಿಗೆ ನಾನು ಮನವಿ ಮಾಡ್ಕೊತೀನಿ, ದಯವಿಟ್ಟು ಅದನ್ನು ಕೊಡಕ್ಕೆ ಹೋಗ್ಬಿಡಿ. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಸದ್ಯ ದೇಶದಲ್ಲಿ ಗ್ಯಾಸ್ ಕ್ರೈಸಿಸ್ ಅನ್ನೋದು ಇನ್ನೂ ಕಡಿಮೆ ಆಗಿಲ್ಲ. ಒಂದು ಕಡೆ ಸರ್ಕಾರಗಳು ಎಲ್ಲವೂ ಸಮರ್ಪಕವಾಗಿ ಸಿಗ್ತಾ ಇದೆ ಅಂತಂದರೆ, ಒಂದಷ್ಟು ಕ್ರೈಸಿಸ್ ನಡೀತಾನೆ ಇರತಕ್ಕಂಥದ್ದು, ಸಾಕಷ್ಟು ದೂರುಗಳು ಸಾರ್ವಜನಿಕ ವಲಯದಿಂದ ಸಿಗ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ಅಖಿಲ ಭಾರತ LPG ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ನಿಂದ ಇವತ್ತು ಪತ್ರಿಕಾಗೋಷ್ಠಿ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ, ಅಸಲಿಗೆ ಗ್ರಾಹಕರಿಗೆ ಏನಾದರೂ ಸಿಹಿ ಸುದ್ದಿ ಇದೆಯಾ? ಅವರನ್ನು ಏನು ಅಸೋಸಿಯೇಷನ್ನ ಕಾರ್ಯದರ್ಶಿಗಳು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ಉದ್ದೇಶಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು, ಏನು ವಿಚಾರ ಇದೆ? ಓಕೆ, ಡೆಲಿವರಿ ಬುಕ್ಕಿಂಗು ಅದೇನಿತ್ತು ಮೊದಲು 25 ದಿನ ಇತ್ತಲ್ಲ, ಆ 25 ದಿನನ ಈಗ ಚೇಂಜ್ ಮಾಡಿದ್ದಾರೆ. ಈಗೇನಾಗಿದೆ, ಸಿಂಗಲ್ ಬಾಟಲ್ ಕನೆಕ್ಷನ್ ಮತ್ತು ಡಬಲ್ ಬಾಟಲ್ ಕನೆಕ್ಷನ್ ಅಂತ ತೊಗೊಂಡಿರ್ತಾರಲ್ಲ ಗ್ರಾಹಕರು, ಸಿಂಗಲ್ ಬಾಟಲ್ ಕನೆಕ್ಷನ್ ಇಟ್ಕೊಂಡಿರೋವಂಥವ್ರು ಅವರು 25 ದಿನ ಆದಮೇಲೆ ಬುಕ್ಕಿಂಗ್ ಮಾಡ್ಬೋದು. ಆದರೆ ಡಬಲ್ ಬಾಟಲ್ ಕನೆಕ್ಷನ್ ಅಂದರೆ 2 ಸಿಲಿಂಡರ್ ಇಟ್ಕೊಂಡಿರೋವಂಥವ್ರು 35 ದಿನ, ಅಂದರೆ ಮೊದಲು ಅವ್ರಿಗೂ 25 ದಿನ ಆಯಿತು, ಈಗ 35 ದಿನಕ್ಕೆ ಚೇಂಜ್ ಆಗಿದೆ. ಈಗ ಎಕ್ಸಾಂಪಲ್ 1ನೇ ತಾರೀಕು ಬುಕ್ ಮಾಡಿರ್ತೀರ ಡಬಲ್ ಬಾಟಲ್ ಕನೆಕ್ಷನ್ ಅವರು 35 ದಿನ ಆದಮೇಲೆ ಬುಕ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು ಏನು ಅಂತಂದರೆ, ಬುಕ್ಕಿಂಗ್ ಆದಮೇಲೆ ಡೆಲಿವರಿ ಆಗಿರುತ್ತಲ್ಲ, ಈಗ 1ನೇ ತಾರೀಕು ಬುಕ್ ಮಾಡಿದವರು 26ನೇ ತಾರೀಕು ಬಂದಿರುತ್ತಂತ ಇಟ್ಕೋಣ. ಸೊ 26ನೇ ತಾರೀಕಿಂದ ಅದು 25 ದಿನ ಆಗಿರ್ಬೋದು ಸಿಂಗಲ್ ಬಾಟಲ್ ಕನೆಕ್ಷನ್, ಡಬಲ್ ಬಾಟಲ್ ಕನೆಕ್ಷನ್ಗೆ 35 ದಿನ ಆದಮೇಲೆ ತೊಗೊಬೇಕು. ಸೊ ಇಟ್ ಈಸ್ ಫ್ರಮ್ ಡೆಲಿವರಿ ಟೈಮಿಂದ ಬುಕ್ಕಿಂಗ್ ಪೀರಿಯಡ್ ಆ ಅಂತ ಕಾಯ್ದುಕೊಬೇಕಾಗುತ್ತೆ. ಅಂದರೆ ನೀವು ಹೇಳ್ತಾ ಇರೋದು, ಗ್ರಾಹಕರು ಅವರ ಸಿಲಿಂಡ್ರಲ್ಲಿ ಗ್ಯಾಸ್ ಇದ್ದಾಗಲೇ ಬುಕ್ ಮಾಡಬೇಕು. ಯಾಕಂತಂದರೆ ಈಗ ಬುಕ್ಕಿಂಗ್ ನೀವು ಅವರು ಇವತ್ತು ಗ್ಯಾಸ್ ಸಿಲಿಂಡರ್ ಅಂತ ತೆಗೆದುಕೊಂಡ್ಬಂದು ನಾಳೆ ಬುಕ್ ಮಾಡಿದ್ರು ನೀವು 25 ದಿನದ ನಂತರ ಅದನ್ನು ಕನ್ಸಿಡರ್ ಮಾಡ್ತೀರಾ, ಅಥವಾ 25ನೇ ದಿನ ಆ ಥರ ಆಗೋದಿಲ್ಲ. ಈಗ ಬ್ಯಾಕ್ಲಾಗ್ ಬಂದು ಸರಿಸುಮಾರು ಶೇಕಡ 8 ರಿಂದ 10 ದಿನ ಇದೆ ಬ್ಯಾಕ್ಲಾಗು. ಕೆಲವೊಂದು ಏಜೆನ್ಸಿಗಳಲ್ಲಿ 15 ದಿನ ಇದೆ. ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಸರಿಸುಮಾರು 8 ರಿಂದ 10 ದಿನ ಬ್ಯಾಕ್ಲಾಗ್ ಇದೆ. ಅಂದರೆ ಬುಕ್ಕಿಂಗ್ ಮಾಡಿದ್ದ ದಿನದಿಂದ 8 ದಿನ ಅಥವಾ 10 ದಿನ ಆದಮೇಲೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ. ಸರ್, ಈಗ ನನ್ನ ಸಿಲಿಂಡ್ರು ಇವತ್ತು ಮುಗಿದೋಗುತ್ತೆ, ನಾನು ಇವತ್ತು ಬುಕ್ಕಿಂಗ್ ಮಾಡ್ತೀನಿ, ನನಗೆ 10 ದಿನ ಲೇಟಾಗಿ ಸಿಗುತ್ತೆ ಸಿಲಿಂಡ್ರು ಅಂತಂದರೆ ಆಗ ನಾನು ಏನು ಮಾಡಬೇಕು? ಈ 10 ದಿನದ ಗ್ಯಾಪ್ನ ಯಾವ ರೀತಿ ಫುಲ್ಫಿಲ್? ನಿಮ್ಮ ಹತ್ರ ಸಿಂಗಲ್ ಸಿಲಿಂಡರ್ ಇದೆಯಾ, ಡಬಲ್ ಸಿಲಿಂಡರ್ ಇದೆಯಾ? ಸಿಲಿಂಡ್ರು. ಓಕೆ, ಇದನ್ನು ನಾನು ಏನು ಮನವಿ ಮಾಡ್ಕೊತೀನಿ ಅಂತಂದರೆ, ನಿಮ್ಮ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ಹತ್ರ ಇತ್ತು ಅಂತಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರ ಹತ್ರ ಏನಾದರೂ ಇದೆ ಅದನ್ನು ಬಳಕೆ ಮಾಡ್ಕೊಳ್ಳಿ. ಯಾಕಂದರೆ ನಮಗೂ ಕಷ್ಟ ಆಗ್ತಿದೆ ಸರಿ, ಯಾಕಂದರೆ ಬುಕ್ಕಿಂಗ್ ಜಾಸ್ತಿ ಆಗಿರೋದ್ರಿಂದ ನಮಗೂ ತುಂಬ ಕಷ್ಟ ಆಗ್ತಿದೆ. ಲೋಡ್ಸ್ ಬರೋದು ತುಂಬ ಕಮ್ಮಿ ಆಗಿದೆ ನಮಗೆ. ಹೌದು ಸರ್, ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇತ್ತು ಪ್ರತಿನಿತ್ಯ ರೆಗ್ಯುಲರ್ ಡೇಸಲ್ಲಿ, ಈಗ ಎಷ್ಟು ಸಿಗ್ತಾ ಇದೆ ಡಿಸ್ಟ್ರಿಬ್ಯೂಟರ್? ಈಗಲೂ ಕೂಡ ಅದೇ ಥರದ ಸಪ್ಲೈ ಆಗ್ತಾ ಇದೆ, ಬಟ್ ಬುಕ್ಕಿಂಗ್ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ಮೊದಲು ನಮಗೆ ಈಗ ನೋಡಿ 2 ಥರ ಬರುತ್ತೆ, 504 ಅಥವಾ 442 ಸಿಲಿಂಡರ್ ಬರ್ತಾಯಿತ್ತು. ಈಗಲೂ ಅದೇ ಥರ ನಮಗೆ ಸಿಲಿಂಡರ್ ಸಪ್ಲೈ ಆಗ್ತಾಯಿದೆ, ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಬಟ್ ಬುಕ್ಕಿಂಗ್ ಜಾಸ್ತಿ ಇರೋದಕ್ಕೆ ಒಂದೇ ಸಲ ತಗೊಳ್ಳಿ ಅಂತಂದರೆ, ಈಗ ನೋಡಿ ನಮ್ಮ ಗೋಡೌನ್ ಕೆಪಾಸಿಟಿ ಬಂದು 12,000 kg, ಅಂದರೆ 650 ಸಿಲಿಂಡರ್ ಮಾತ್ರ ಇಟ್ಕೊಳ್ಳೋದು. ಈಗ ನನಗೆ 6,000 ಬುಕ್ಕಿಂಗ್ ಇದೆ ಅಂತ 6,000 ಸಿಲಿಂಡರ್ ಕೊಡೋದಿಲ್ಲ. ಅರ್ಥ ಆಗ್ತಿದೆಯಾ? 650 ಸಿಲಿಂಡರ್ 650ಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಿಲಿಂಡರ್ ಮಾತ್ರ ಕಳಿಸ್ಕೊಡ್ತಾರೆ ಕಂಪನಿಯವರು. ಅದೇ ಪ್ರಕಾರವಾಗಿ ಅದು ಬರ್ತಾಯಿದೆ ನಮಗೆ. ಸರ್, ಒಂದು ಆರೋಪ ಕೂಡ ಇರತಕ್ಕಂಥದ್ದು ಗ್ರಾಹಕ ವಲಯದಿಂದ, ಇಲ್ಲ ಇವರು ಕಮರ್ಷಿಯಲಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಕಮರ್ಷಿಯಲ್ಗೆ ಹೋಗ್ತಾ ಇದ್ದಾವೆ ಜನರಿಗೆ ತಪ್ಪಿಸಿ ಅಂತಂತೇಳಿ ಹೇಳ್ತಾ ಇರ್ತಕ್ಕಂಥ. ಅದು ಇಲ್ಲ, ತಪ್ಪು ಅದು. ಈಗ ನೋಡಿ, ಎಲ್ಲ ಒಂದು ಡೆಲಿವರಿಗೂ ಒಂದು OTP ಅಥವಾ DAC ಅಂತ ಬರುತ್ತೆ. OTP ಅಂದರೆ ಒನ್ ಟೈಮ್ ಪಾಸ್ವರ್ಡ್, DAC ಅಂದರೆ ಡೆಲಿವರಿ ಅಥೆಂಟಿಕೇಷನ್ ಕೋಡ್. ಅದಕ್ಕೆ ನಾನು ಗ್ರಾಹಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಏನು ಅಂತಂದರೆ, ಡೆಲಿವರಿ ಬಾಯ್ಗೆ ಮೊದಲೇ ನೀವು ಅದನ್ನು ಕೊಡೋಕ್ಕೆ ಹೋಗ್ಬಿಡಿ. ಡೆಲಿವರಿ ಆಗುವ ಸಮಯದಲ್ಲಿ ಪ್ಲೀಸ್ ಆ OTP ಅಥವಾ DAC ಕೊಡಿ. ನೀವು ಹೇಳ್ತಿದ್ರಲ್ಲ ಅದೆಲ್ಲ ಅಕಸ್ಮಾತ್ ಬ್ಲ್ಯಾಕ್ ಮಾರ್ಕೆಟ್ ಹೋಗ್ತಿದೆಯಾ ಅಂತ. ನೋಡಿ, ಆ ಥರ ಬ್ಲ್ಯಾಕ್ ಮಾರ್ಕೆಟ್ ಹೋಗ್ತಿದ್ರೆ ಇವರು ಮೊದಲೇ OTP ಕೊಟ್ಟಿರ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಗ್ರಾಹಕರಿಗೆ ನಾನು ಮನವಿ ಮಾಡ್ಕೊತೀನಿ, ದಯವಿಟ್ಟು ಅದನ್ನು ಕೊಡೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ, ಇದು ಮಾತು ಏನು LPG ಸಿಲಿಂಡರ್ ಇಷ್ಟು ದಿನ 25 ದಿನಕ್ಕೆ 2 ಬುಕ್ಕಿಂಗ್ ಸಿಗ್ತಾ ಇತ್ತು. ಆದರೆ ಡಬಲ್ ಸಿಲಿಂಡರ್ ಇರ್ತಕ್ಕಂಥವ್ರು ಇನ್ಮೇಲೆ 35 ದಿನಕ್ಕೆ ಬುಕ್ಕಿಂಗ್ ಮಾಡಬೇಕು. ಅದು ನೀವು ಬುಕ್ಕಿಂಗ್ ಮಾಡಿ ಡೆಲಿವರಿ ಆದ ನಂತರ ದಿನಗಳು ಕೌಂಟ್ ಆಗುವಂಥದ್ದು. ಹೀಗಾಗಿ ಗ್ರಾಹಕರು ಏನು ಗ್ಯಾಸ್ ಬಳಕೆಯಲ್ಲಿ ಸಾಕಷ್ಟು ಜಾಗ್ರತೆಯನ್ನು ವಹಿಸಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆ ಮುಖಾಂತರ ದೇಶದಲ್ಲಿ ಈ ಒಂದು ಗ್ಯಾಸ್ ಕ್ರೈಸಿಸ್ ಸದ್ಯಕ್ಕೆ ಬಗೆಹರಿಯೋ ಲಕ್ಷಣಗಳು ಕಾಣದೇ ಇರತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು.